ವಿದ್ಯಾರ್ಥಿಗಳೇ, ಇದನ್ನ ಕಿಲೋಗ್ರಾಮ ಗ್ರಾಮ್ಗಳನ್ನ ಹೆಂಗೆ ಕೂಡಿಸ್ಕೋಬೇಕು, ಇದು ಸಾಮಾನ್ಯ ಜ್ಞಾನ ಬೇಸಿಕ್ ಅಭ್ಯಾಸ. ಇದು ಸಾಮಾನ್ಯ ಜ್ಞಾನ. ಆಮೇಲೆ ಸರಳ ಬಡ್ಡಿ, ಅವಧಿ, ದರ, ಸುತ್ತಳತೆ, ವಿಸ್ತೀರ್ಣ ಇವೆಲ್ಲ ರೀತಿ ಗಣಿತಗಳು. ಇದು ಜನರಲ್ ನಾಲೆಜ್ ಮ್ಯಾಥಮೆಟಿಕ್ಸ್. ಇದು ಅಂದರೆ ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದೆ. ಅದಕ್ಕೆ ಈ ಅನುಕ್ರಮ ನಂಬರವನ್ನ ಪೂರ್ತಿಯಾಗಿ ಈ ಗಣಿತಗಳನ್ನೆಲ್ಲ ನೋಡ್ರಿ. ಇದು ನೋಡಿ, ಕಿಲೋಗ್ರಾಮ ಮತ್ತು ಗ್ರಾಮ್ಗಳನ್ನ ಹೆಂಗೆ ಕೂಡಿಸ್ಬೇಕು, ಉತ್ತರ ಹೆಂಗೆ ಬರಿಬೇಕು, ಎಲ್ಲ ರೀತಿಯಿಂದ ಇದ್ರಾಗ ಅನುಭವ ಸಿಗ್ತದೆ. ನಾನು ತಿಳಿಸ್ತನು. ಆಮೇಲೆ ಏನದ ಮುಂದಿನ ಒಂದು ಗಣಿತ ನೀವು ಮಾಡಬೇಕಾಗ್ತದೆ. ಈಗ ಸದ್ಯ ನೋಡ್ರಿ, ಗ್ರಾಮಿಗೆ ಕಿಲೋಗ್ರಾಮ್ ಬಂತಂದ್ರೆ 3 ಸ್ಥಾನ, ಮಿಲಿಗ್ರಾಮ, ಸೆಂಟಿಗ್ರಾಮ, ಡೆಸಿಗ್ರಾಮ. ಇದನ್ನು ತಿಳ್ಕೋಬೇಕು. ಆಮೇಲೆ ಇಲ್ಲಿ ಹೆಂಗದ ಅಂತಂದ್ರೆ, ಇಲ್ಲಿ ಕಿಲೋಗ್ರಾಮ್ ಅದ ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅನ್ನೋದು ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಅಂದರೆ ಇದನ್ನ ನೀವು ತಿಳ್ಕೋಬೇಕು. ಯಾಕಂದ್ರೆ 3 ಕಿಲೋಗ್ರಾಮ್ ಅಂತಂದ್ರೆ 1000 ಗ್ರಾಮ್ ಅಂತಂದ್ರೆ 1 ಕಿಲೋಗ್ರಾಮ್. ಅದಕ್ಕೆ 3 ಸ್ಥಾನ ಮಾಡ್ಕೋಬೇಕು. ನೀವು ಮಾಡೋದಾದ್ರೆ ನಾ ತಿಳಿಸ್ತೇನೆ. ಆಮೇಲೆ ತೋರ್ಸ್ ನೋಡಿ, ಎಲ್ಲಾರು ನೋಡ್ರಿ. 3 ಕಿಲೋಗ್ರಾಮ್ 556 ಗ್ರಾಮ್. ಇದು ಗ್ರಾಮ, ಇದು ಕಿಲೋಗ್ರಾಮ್. ಗ್ರಾಮ, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್ ನೋಡ್ರಿ. ಆಮೇಲೆ ಇಲ್ಲಿ ಮಿಲಿಗ್ರಾಮ್, ಸೆಂಟಿಗ್ರಾಮ್, ಡೆಸಿಗ್ರಾಮ್, ಗ್ರಾಮ್. ಇಲ್ಲಿ ಮತ್ತೆ 3 ಸ್ಥಾನ ಇರ್ತಾವೆ. ಇಲ್ಲಿ ಮುಂದೆ ಪ್ರತಿಯೊಂದು ಗಣಿತಗಳ ಬಗ್ಗೆ ಬಿಡಿ ಬಿಡಿ ಭಾಗಗಳನ್ನು ಇಲ್ಲಿ ಮುಂದೆ 3 ಸ್ಥಾನ ಯಾವ ಇರ್ತಾವ ಕೇಳ್ಬೋದು. ಪ್ರಶ್ನೆ ಏನಿರ್ತಾವ? ಮಿಲಿಗ್ರಾಮ್, ಸೆಂಟಿಗ್ರಾಮ್, ಡೆಸಿಗ್ರಾಮ್, ಆಮೇಲೆ ಗ್ರಾಮ್, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್. ಕಿಲೋಗ್ರಾಮ್ ಅನ್ನು ದೊಡ್ಡ ಮಾತು, ಕಿಲಿ ಲೀಟರ್ ಇದ್ದಾಗ. ಈ ಗ್ರಾಮ್ಗಳನ್ನು ಹೆಂಗೆ ಹಚ್ಕೋಬೇಕಂದ್ರೆ 31 ಕಿಗ್ರಾಮ್ ನೋಡ್ರಿ. 31 ಕಿಗ್ರಾಮ್ ಎಷ್ಟು? 50 ಗ್ರಾಮ್ ನೋಡ್ರಿ. ಇಲ್ಲಿ 50 ಗ್ರಾಮ್ ಅನ್ನು ಇಲ್ಲಿ ಹಚ್ಬೇಕು, ಇಲ್ಲಿ 3 ಸ್ಥಾನ ನೆನ್ಪಿಟ್ಕೊಳ್ರಿ. 1 ಕಿಗ್ರಾಮ್ 2 ಗ್ರಾಮ್ ನೋಡಿ, 0 0. ಇದು 2 ಗ್ರಾಮ್, ಇದು ಡೆಕಾಗ್ರಾಮ, ಇದು ಹೆಕ್ಟೋಗ್ರಾಮ, ಇದು ಕಿಲೋಗ್ರಾಮ್. ಪ್ರತಿ ಒಂದು ಪಾಠಗಳ ಬಗ್ಗೆ ಈ ಅನುಕ್ರಮ ನಂಬರ್ದಾಗ ಕನಿಷ್ಠ 60% ನಿಮಗೆ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಇರ್ತಾವ. ಸಮಯ, ವೇಗ, ಕಾಲ, ದೂರ, ಸಮಯ, ಪೂರ್ವಾಹ್ನ, ಅಪರಾಹ್ನ, ಮಧ್ಯರಾತ್ರಿ, ಸಮಯ ಆದಾಗ ಎಷ್ಟು ಗಂಟೆ ಆಗಿರ್ತದ, ಎಲ್ಲ ಗಣಿತಗಳು ಈ ಅನುಕ್ರಮ ನಂಬರ್ದಾಗ ನೀವು ಪರ್ಫೆಕ್ಟ್ ಆದ್ರೆ ಸಮಯದು. ಆಮೇಲೆ ಸಮಯದಾಗ ಸರಾಸರಿ ಬರ್ತಾವ, ಗಂಟೆ, ನಿಮಿಷ, ಸೆಕೆಂಡು, ಮಿನಿಟು, ಆಮೇಲೆ ಜನ್ಮ ದಿನಾಂಕ, ಹುಟ್ಟಿದ ದಿನಾಂಕ, ಮತ್ತು ಅವರ ಜೀವಿತಾವಧಿ, ಎಲ್ಲ ಲೆಕ್ಕಗಳು ಈ ಅನುಕ್ರಮ ನಂಬರ್ದಾಗ ಬರ್ತಾವೆ. ಅದಕ್ಕೆ ಈ ಅನುಕ್ರಮ ನಂಬರ್ ಭಾಳ ದೊಡ್ಡದದ. ಇದ್ರಾಗ ಏನದ ಅಂದ್ರೆ ಮೆಂಟಲ್ ಎಬಿಲಿಟಿ ಭಾಳ ಇರ್ತದ. ವಿಚಾರ ಮಾಡಿ ಉತ್ತರ ಹಾಕೋದು ಇರ್ತದ. ಸಡನ್ನಾಗಿ ಉತ್ತರ ಹಾಕಂಗಿಲ್ಲ, ಉತ್ತರ ಹಾಕ್ಲಿಕ್ಕೂ ಬರೋದಿಲ್ಲ. ನೋಡ್ರಿ, ಈಗ 6 2 8, 5 5 10, 6 ಪಾಯಿಂಟ್ ನೋಡ್ರಿ, 3 2 5 35.608 ಹುಡುಕ್ಯಾರ. ಎಲ್ಲ ಇದು ಅಲ್ಲ, ಇದು ಅಲ್ಲ. ಈ 2ರೊಳಗೆ ಒಂದು ನೀವು ಯಾವ್ದು ಆಯ್ಕೆ ಮಾಡ್ತೀರಿ, ಇಲ್ಲೇ ನಿಮ್ದು ಮೆಂಟಲ್ ಎಬಿಲಿಟಿ ಗೊತ್ತಾಗೋದು. ಇದನ್ನ ದಶಮಾಂಶ ತೆಗೆದ್ರ ಗ್ರಾಮ್ ಅಂತ ಬರೀಬೇಕು. ಇದನ್ನ ಯಾವಾಗ ಬರೀಬೇಕಂದ್ರೆ ಇದು 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 ಇರಬಾರ್ದು, ಇದು ದಶಮಾಂಶ ಇರಬಾರ್ದು. ಅಂದ್ರೆ ಇದು ಉತ್ತರ ಕರೆಕ್ಟ್. ಇದನ್ನ ಗ್ರಾಮದಾಗ ಬರೀರಿ ಅಂದ್ರೆ ಪಾಟ್ನಕ್ಕಿದ್ ನೋಡು, ತೆಗೆದು ಬಿಟ್ರೆ ಅದು ಗ್ರಾಮ ಐತಿ. ಈಗ ಅದು ಇದನ್ನ ಇಟ್ರಿ ರಾಂಗ್, ಕಿಲಿ ಮಾತ್ರ. ಇದನ್ನ ಇಟ್ಟಾಗ ನೀವು ಕಿಗ್ರಾಮೇ ಬರೀಬೇಕು. ಉತ್ತರ ಸಂಖ್ಯೆ ಕಿಗ್ರಾಮ್, ಉತ್ತರ ಸಂಖ್ಯೆ ಎ. ಇಷ್ಟು ಸರಿಯಾಗಿ ನೀವು ತಿಳ್ಕೊಂಡು ಬಿಟ್ರಿ, ಒಂದು ಮಾದರಿ ಕೊಟ್ಟದ ಮುಂದೆ ಮಾಡಿ. 2 ಕಿಗ್ರಾಮ್ 456 ಗ್ರಾಮ್, 28 ಕಿಗ್ರಾಮ್ 500 ಗ್ರಾಮ್, 1 ಕಿಗ್ರಾಮ್ 5 ಗ್ರಾಮ್, 2 ಕಿಗ್ರಾಮ್ 15 ಗ್ರಾಮ್. ಮೊತ್ತವೇನು? ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿ.
ನೋಡ್ರಲ್ಲೇ ಇಂಥ ಗಣಿತಗಳನ್ನು ಮಾಡೋದು ಸಹಿತ ಬೇಡ, ಬಾಯಲ್ಲೇನೆ ಉತ್ತರ ಇಡ್ಬೋದು ನೀವು. ಅದು ಹೆಂಗ್ರಿ ಸರ್ ಅಂತ ಕೇಳೋದು. ದಶಮಾಂಶ ತೆಗೆದ್ರೆ ಎಲ್ಲ ಉತ್ತರ ಒಂದೇ ಬರ್ತಾವೆ. ಇದನ್ನ ತೆಗೀರಿ ದಶಮಾಂಶ 339.76, ದಶಮಾಂಶ ತೆಗೀರಿ 33,976, ದಶಮಾಂಶ ತೆಗೀರಿ 339.76, ದಶಮಾಂಶ ತೆಗೀರಿ 339.76 ಬರ್ತಾವೆ. ಉತ್ತರ ಯಾವುದು? ಗ್ರಾಮ, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್ 3 ಸ್ಥಾನ ಇರ್ತಾವೆ. ಆಮೇಲೆ ಹೆಕ್ಟೋಗ್ರಾಮ್ ಆದ್ರಿಂದ ಕಿಲೋಗ್ರಾಮ್ 3 ಸ್ಥಾನದಿಂದ 3 ಸ್ಥಾನ ಇದ್ದದೇ ಉತ್ತರ ಆಗ್ತದೆ. 3 ಸ್ಥಾನ ಯಾವುದು? ದಶಮಾಂಶ ಸ್ಥಾನ 3 ಸ್ಥಾನ ಇರಬೇಕು, ಕಿಗ್ರಾಮ್ ಅಂತೇ ಬರೆದಿರಬೇಕು. ಮತ್ತೆ ಹಿಂಗೆ ಬರೆದ ಮತ್ತೆ ಗ್ರಾಮ್ ಬರ್ದಿದ್ದಂದ್ರೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ನೋಡಿ ಎಲ್ಲದಕ್ಕೂ ಕಿಗ್ರಾಮ್ ಬರ್ದಾನ. ಈಗ ಹಿಂಗೆ ಮತ್ತೆ ದಶಮಾಂಶನ ತೆಗೆದ್ರೆ ಎಲ್ಲ ಉತ್ತರ ಸಂಖ್ಯೆ ಒಂದೇ ಅದ ಅಂದಾಗ ಸ್ಥಾನ ಬೆಲೆದ ಮೇಲೆ ಉತ್ತರ ಕಂಡುಹಿಡಿಬೇಕು. ಇದಕ್ಕೆ ಮೆಂಟಲ್ ಎಬಿಲಿಟಿ ಅಂತ. ಎಲ್ಲ ಇದ್ರೊಳಗೆಲ್ಲ ನಮ್ಮ ಇದು ಏನದು IAS ಎಕ್ಸಾಮ್ದಾಗ ಮುಂದೆ ಮೇಲೆ CT ಒಳಗೆ ಇದ್ರೊಳಗೆ ಇಂಥವೆಲ್ಲ ಗಣಿತಗಳು ಬಾಯಲ್ಲಿ ಹಾಕಂಥ ಗಣಿತಗಳನ್ನೇ ಇಟ್ಟಿರ್ತಾರೆ. ಇದನ್ನು ಏನಾದರೂ ನೀವು ವಿದ್ಯಾರ್ಥಿಗಳು ಇದು ನನ್ನ ಕೋಚಿಂಗ್ ಕ್ಲಾಸ್ ನೀವು ಏನಾದರೂ ಟ್ರೈನಿಂಗ್ ಫುಲ್ ತೊಗೊಂಡು ಬಿಟ್ರಿ ಅಂದ್ರೆ ನೀವೇ ಕ್ವಶನ್ ಪೇಪರ್ ಬರೀತೀರಿ. ಅದು ನವೋದಯ ಅಂತೂ ಮುಂದೆ ನೆಕ್ಸ್ಟ್ ಮಾತದು. ಯಾಕಂದ್ರೆ 80 ಸೀಟ್ ಎಲ್ಲ ಕಡೆ ಹಂಚಿ ಹೋಗ್ಬೇಕು. ಇದನ್ನು ಕಲ್ತರಂದ್ರೆ ನೀವು ಎಲ್ಲ ನವೋದಯ ಸ್ಟೂಡೆಂಟ್ಗಳೇ ಇದನ್ನು ಫುಲ್ ಪರ್ಫೆಕ್ಟಾಗಿ ಯಾರು ಕೋಚಿಂಗ್ ತೊಗೊತೀರಿ ನೀವು ನವೋದಯ ಸ್ಟೂಡೆಂಟ್, ನವೋದಯದಾಗ ಕಲ್ತಂಗೆ ನೀವು ಹೊರಗಡೆ ಚಲೋ ಸ್ಟ್ಯಾಂಡರ್ಡ್ ಸ್ಕೂಲ್ಗಳು ಉಡುಪಿ, ಮಂಗಳೂರು, ಮೈಸೂರು, ಬೆಂಗಳೂರು ಅಂತಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ರಿಸಲ್ಟ್ ತೆಗೆದು ಹೊರಗೆ ಹೋಗಿದ್ದಾರೆ. ನೋಡ್ರಿ 2 ಕಿಗ್ರಾಮ್ ಗ್ರಾಮ್ಗಳನ್ನು ಹೆಂಗೆ ಹಾಕಬೇಕಂದ್ರೆ ಇದು 2 ಕಿಗ್ರಾಮ ಪ್ಲಸ್ 456 ಗ್ರಾಮ್. ಇದು ಲಾಸ್ಟ್ ಡಿಜಿಟ್ ಹೆಸರೇ ಅನ್ಬೇಕಾಗ್ತದೆ. ಇದನ್ನು ತಿಳಿಸಿ ಹೇಳ್ತಾನೆ. ಲಾಸ್ಟ್ ಡಿಜಿಟ್ ಏನದ? ಗ್ರಾಮ್ ಅದ. ಗ್ರಾಮ್, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್. ಕೊನೆಯ ದಂಡಿ ಹೆಸರು ಏನಿರ್ತದ ಅದನ್ನೇ ಅನ್ಬೇಕಾಗ್ತದೆ. ಹೆಂಗಂತ ಕೇಳಿ ಈಗ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ದಶಾಂಶ, ಶತಾಂಶ, ಸಹಸ್ರಾಂಶ ಅಂತಂದ್ರೆ ಅಂದ್ರೆ 456 ಸಹಸ್ರಾಂಶ ಅಥವಾ 456 ಸಹಸ್ರಾಂಶ. ನೋಡ್ರಿ ಹೆಂಗಿರ್ತದೆ. ಲಾಸ್ಟದ ಸಂಖ್ಯೆಯ ಸ್ಥಾನವನ್ನೇ ನೀವು ಬರೀಬೇಕಾಗ್ತದೆ. 456 ಸಹಸ್ರಾಂಶ. ಇದು ಕಿಲೋಗ್ರಾಮ್, ಇದು ಗ್ರಾಮ್, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್. ಇದನ್ನ ನೆನ್ಪಿಟ್ಕೋ. ಆಮೇಲೆ ಈ ಕಡೆ ಏನದ? ಮಿಲಿಗ್ರಾಮ್, ಸೆಂಟಿಗ್ರಾಮ್, ಡೆಸಿಗ್ರಾಮ್. ಈ ಕಡೆ ಇನ್ನೂ 3 ಭಾಗ ಬರ್ತವೆ. ಒಟ್ಟ ಸ್ಥಾನಗಳು 7. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ 3 ಸ್ಥಾನಗಳನ್ನು ಇಟ್ಟು ಕೂಡಿಸೋದು ಕಲಿಬೇಕು ನೀವು. 28 ಕಿಗ್ರಾಮ್, ಇದು ಕಿಲೋಗ್ರಾಮ್ ಈ ಕಡೆ ಸಪ್ರೇಟ್ ಇಟ್ಟು ಬಿಡ್ರಿ. 500 ಗ್ರಾಮ್ ಕರೆಕ್ಟ್ ಅದ ಸ್ಥಾನದಲ್ಲಿ ಇಟ್ಟು ಬಿಡ್ರಿ. ಆಮೇಲೆ 1 ಕಿಗ್ರಾಮ್ ಇಲ್ಲಿಡ್ರಿ. ಅಲ್ಲಿ 5 ಗ್ರಾಮ್ ಅದ ನೋಡ್ರಿ, ಹಿಂಗಿಡ್ರಿ. ಆಮೇಲೆ 2 ಕಿಗ್ರಾಮ್ ಇಲ್ಲಿಡ್ರಿ. ಮುಂದೆ 15 ಗ್ರಾಮ್ ಏನದ ಇಲ್ಲಿಡ್ರಿ. ಇಲ್ಲಿ ನಾ ಗ್ರಾಮ್ ಯಾಕೆ ಬರೀಲಿಲ್ಲ ಅದನ್ನ ಸಹಿತ ತಿಳಿಸಿ ಹೇಳ್ತಾನೆ. ನಾನು ಬರೀಲಿಕ್ಕೆ ಬರುವುದಿಲ್ಲ. ದಶಮಾಂಶ ಚಿಹ್ನೆ ಹಾಕಿದ್ನ ಇದಕ್ಕೆ ಕಿಗ್ರಾಮ್ ಅಂತೆ ಬರ್ಕೊತ ಹೋಗ್ಬೇಕು ನೀವು. ಇದಕ್ಕೆ ಪರ್ಟಿಕ್ಯುಲರ್ ಪ್ರತಿಯೊಂದು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರಿ ನಿಮಗೇನು ಮಟ್ಟ ಅದು ತಲೆಯಾಗ ಕೂತು ಬಿಡ್ಬೇಕಾದ ಅಭ್ಯಾಸ. ದಶಮಾಂಶ ಯಾಕೆ ಹಾಕಿದೀವು ಅದನ್ನ ಗ್ರಾಮ್ ತೆಗಿಬೇಕಾದ್ರೆ ನಾವು ದಶಮಾಂಶ ಹಾಕಬೇಕು. ಗ್ರಾಮ್ ಹೋಗಿ ಏನು ಬರ್ತದೆ? ಕಿಗ್ರಾಮ್ ಬರ್ತದೆ. ಕೂಡಿಸ್ರಿ. 5 5 10 16 1 7. ಆಮೇಲೆ 5 4 9 ಪಾಯಿಂಟ್ 8 1 2 10 11 13 33.976 ಕಿಗ್ರಾಮ್ ಅಂತೆ ಬರಿಬೇಕು. ನಾನು ನಿಮ್ಗೊಂದು ಮಾತು ಹೇಳಿದ್ದ 33.976 ಸ್ಥಾನ ಬಂದದಿಲ್ಲ ನೋಡ್ರಿ ಇಲ್ಲಿ. ಲೆಕ್ಕ ಯಾಕೆ ಮಾಡಬೇಕು? ಇದಕ್ಕೆ ಮೆಂಟಲ್ ಎಬಿಲಿಟಿ ಅನ್ನೋದು. ಇದಕ್ಕೆ ಕಿಗ್ರಾಮ್ ಅಂತ ಕಂಡು ಹಿಡಿದು ಆಮೇಲೆ ಉತ್ತರ ಸಂಖ್ಯೆಯನ್ನು ಎಲ್ಲಿ ಹೇಳಿದ್ನ ಇದಕ್ಕೆ ಹೇಳಿದ್ದಿಲ್ಲ. ಉತ್ತರ ಸಂಖ್ಯೆ B. ಚೆನ್ನಾಗಿ ಬಿಡಿಸ್ಕೋರಿ. ಫೇರ್
ಇದು ಮುಂದಿನ ಕಿಗ್ರಾಮ್ ಗ್ರಾಮ್ ಹ್ಯಾಂಗೆ ಹಚ್ಬೇಕನ್ನೋದು ಮುಂದಿನ ಲೆಕ್ಕ ನೀವು ಸ್ವಂತ ಮಾಡಬೇಕು. ಚಂದಂಗೆ ಫೇರ್ದಾಗ ಬರ್ಕೊಡ್ರಿ.